ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಕಮ್‌ಬ್ಯಾಕ್ ಆಗಿದೆ. ಈ ಹಿಂದೆ ಕೀರ್ತಿ ಸತ್ತಿದ್ದಾಳೆ ಅಂತ ತೋರಿಸಿದಾಗ್ಲೂ ಕೂಡ ಕೆಲ ಪ್ರೇಕ್ಷಕರಿಗೆ ಕೀರ್ತಿ ಬರಲಿದ್ದಾಳೆ ಎಂಬ ಆಶಯ ಇತ್ತು. ಈಗ ಈ ಆಶಯ ನಿಜವಾಗಿದೆ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಿತ್ಯ ಒಂದಲ್ಲ ಒಂದು ಟ್ವಿಸ್ಟ್‌ಗಳು ಎದುರಾಗ್ತಿದ್ದು ವೀಕ್ಷಕರು ಕುತೂಹಲದಿಂದ ಕಾಯುವಂತಾಗಿದೆ. ಕೀರ್ತಿ ಸತ್ತಿದ್ದಾಳೆ ಅಂತ ತೋರಿಸಲಾಗಿತ್ತು. ಅಂತ್ಯಕ್ರಿಯೆ ಆಗುವವರೆಗೂ ಅವಳ ಮುಖವನ್ನ ತೋರಿಸೇ ಇರಲಿಲ್ಲ. ಆಗಲೇ ಕೀರ್ತಿ ಬದುಕಿರಬಹುದು ಎನ್ನುವ ಸಂಶಯ ಬಂದಿತ್ತು. ಇನ್ನು ಕೀರ್ತಿ ಬದಲಿಗೆ ಇನ್ಯಾವುದೋ ಶವವನ್ನ ಇಟ್ಟು ಸುಡಲಾಗಿತ್ತು. ಎಲ್ಲರೂ ಕೀರ್ತಿ ಸತ್ತಿದ್ದಾಳೆ ಅಂತಲೇ ಭಾವಿಸಿದ್ರು. ಈಗ ಧಾರಾವಾಹಿಯಲ್ಲಿ ಕೀರ್ತಿ ಕಮ್‌ಬ್ಯಾಕ್ ಆಗಿದೆ. ವೈಷ್ಣವ್ ಮನೆಗೆ ಬಂದ ಅವಳು ಎಲ್ಲ ಸತ್ಯವನ್ನ ಹೇಳಿದ್ರು ಕೂಡ ವೈಷ್ಣವ್ ಆಗಲಿ ಕೃಷ್ಣ ಆಗಲಿ ಯಾರು ಕೂಡ ಅವಳ ಮಾತನ್ನ ನಂಬಲು ರೆಡಿ ಇಲ್ಲ. ನನ್ನ ಲಕ್ಷ್ಮಿ ಕಿಡ್ನಾಪ್ ಮಾಡಿಸಿತ್ತು, ನನ್ನನ್ನ ಬೆಟ್ಟದಿಂದ ಕೆಳಗಡೆ ತಳ್ಳಿದ್ದು, ರಾವಣನ ದಹನದ ಟೈಮ್ನಲ್ಲಿ ಲಕ್ಷ್ಮಿಯನ್ನ ಕೊಂದಿದ್ದು ಕಾವೇರಿ ಆಂಟಿ ಅಂತ ಕೀರ್ತಿ ಸಾರಿ ಸಾರಿ ಹೇಳ್ತಾ ಇದ್ದಾಳೆ. ಆದ್ರೂ ಕೂಡ ಯಾರು ಅವಳ ಮಾತನ್ನ ಕೇಳಲು ರೆಡಿನೇ ಇಲ್ಲ. ಕಾವೇರಿಗೆ ಸುಳ್ಳು ಹೇಳೋದು, ನಾಟಕ ಮಾಡೋದು ಹೇಳ್ಕೊಡ್ಬೇಕು ಅಂತೇನಿಲ್ಲ. ಹಾಗಾಗಿ ಅವಳು ಈ ಬಾರಿಯೂ ಮನೆಯವರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದಾಳೆ. ಆದ್ರೆ ಸುಪ್ರೀತಾಗೆ ಅವಳ ಅತ್ತಿಗೆಯ ನಿಜವಾದ ಬುದ್ಧಿ ಗೊತ್ತಿದೆ. ಕೀರ್ತಿ ಲಕ್ಷ್ಮಿ ಮಾತುಗಳನ್ನ ಲಿಂಕ್ ಮಾಡಿ ಸತ್ಯ ಏನು ಅಂತ ಅವಳು ಮನೆಯವರಿಗೆ ತಿಳಿಸುವ ಪ್ರಯತ್ನವನ್ನ ಮಾಡಬಹುದು. ಆದ್ರೆ ಈ ಬಾರಿ ಕೂಡ ಕಾವೇರಿ ಮುಖವಾಡ ಕಳಚಿ ಬಿಡೋದು ಕಷ್ಟ ಇದೆ. ಅಂದಹಾಗೆ ತನ್ನ ಸತ್ಯವನ್ನ ಕೆದಕ್ತಾ ಇದ್ದ ಲಕ್ಷ್ಮಿಗೆ ಕಾವೇರಿ ಹುಚ್ಚಿ ಪಟ್ಟ ಕಟ್ಟಿದಳು. ಲಕ್ಷ್ಮಿ ಸಾರಿ ಸಾರಿ ಕಾವೇರಿ ಅತ್ತೆ ಕೆಟ್ಟವಳು, ಮೋಸ ಮಾಡಿದ್ದಾಳೆ, ಕೀರ್ತಿ ಕೊಲೆಗೂ ಕಾವೇರಿ ಅತ್ತೆಗೂ ಸಂಬಂಧ ಇದೆ ಅಂತ ಬಾಯಿ ಬಡ್ಸ್ಕೊಂಡ್ರು ಕೂಡ ಯಾರು ಕೂಡ ಕೇಳಲೇ ಇಲ್ಲ. ಈಗ ಸುಪ್ರೀತಾ ಹೇಳೋ ಮಾತಲ್ಲಿ ಸ್ವಲ್ಪನಾದ್ರೂ ಕೂಡ ಮನೆಯವರಿಗೆ ಡೌಟ್ ಬಂದ್ರೆ ಅಲ್ಲಿಗೆ ಸತ್ಯಕ್ಕೆ ಸ್ವಲ್ಪ ಜಯ ಸಿಕ್ತಂತೆ. ಇಷ್ಟು ದಿನ ಕೀರ್ತಿ ಎಲ್ಲಿದ್ಲು, ಅವಳನ್ನ ಯಾರ್ ಕಾಪಾಡಿದ್ರು ಎನ್ನುವ ಡೌಟ್ ಇದೆ. ಸುಪ್ರೀತಾಳೆ ಕೀರ್ತಿಯನ್ನ ಉಳಿಸಿರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಒಟ್ನಲ್ಲಿ ಸುಪ್ರೀತಾ ಈಗ ಏನೂ ಗೊತ್ತಿಲ್ಲದೆ ಪ್ರಶ್ನೆ ಮಾಡ್ತಿಲ್ಲ. ಬದಲಾಗಿ ಈ ದೃಶ್ಯದಲ್ಲಿ ಸುಪ್ರೀತಾ ಪಾಲು ಜಾಸ್ತಿ ಇದ್ದ ಹಾಗೆ ಕಾಣ್ತಾ ಇದೆ. ಆದಷ್ಟು ಬೇಗ ಮನೆಯವರಿಗೆ ಕಾವೇರಿ ಸತ್ಯ ಗೊತ್ತಾಗ್ಲಿ ಅಂತ ವೀಕ್ಷಕರು ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಮುಂದೆ ಏನಾಗಲಿದೆ ಎಂಬ ಕುತೂಹಲ ಇದೆ. ಈ ರೀತಿಯ ಕಂಟೆಂಟ್ಗಳಿಗಾಗಿ, ಕಲಾವಿದರ ಎಕ್ಸ್ಕ್ಲೂಸಿವ್ ಸಂದರ್ಶನಗಳಿಗಾಗಿ ನಮ್ಮ ಪಂಚಮಿ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗಾಗಿ ಪಂಚಮಿ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಲೇಬೇಡಿ.